ದೇವಸ್ಥಾನವು 1437ರಲ್ಲಿ ನಿರ್ಮಿಸಲ್ಪಟ್ಟಿತು. ಇದು ನಿಜಾಮರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯವೆಂದು ಹೇಳಬಹುದು. ಯರಗೆರ ಎಂಬ ನಾಮ ಬರುವ ಪೂರ್ವದಲ್ಲಿ ಇದನ್ನು ವೀರಗೆರ ಎಂಬ ಹೆಸರಿಂದ ಕರೆಯುತ್ತಿದ್ದರು. ಈ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರು ಇರುವುದರಿಂದ ಇದನ್ನು ವೀರಗೆರೆ ಎಂದು ಕರೆಯುತ್ತಿದ್ದರು. ತದನಂತರ ಇದನ್ನು ಯರಗೆರ ಎಂದು ಕರೆಯಲಾರಂಭಿಸಿದರು. ಇದು ಸರ್ಕಾರಿ ಜಾಗದಲ್ಲಿ ಸುಮಾರು 3 ಎಕರೆ ವ್ಯಾಪ್ತಿಯಲ್ಲಿ ದೇವಸ್ಥಾನದ ಆವರಣ ಕಂಡುಬರುತ್ತದೆ. ಈ ದೇವಾಲಯದಲ್ಲಿ ಅನೇಕ ರೀತಿಯ ಅವಶೇಷಗಳು ಕಂಡುಬಂದಿವೆ. ಅದೇ ದೇವಸ್ಥಾನಕ್ಕೆ ಆಧಾರಗಳಾಗಿವೆ. ವೀರಭದ್ರೇಶ್ವರ ದೇವಸ್ಥಾನವು ಸುಮಾರು 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನವು ಊರಿನ ಹೊರಗಡೆ ಇರುವುದನ್ನು ಕಾಣಬಹುದು. ಊರಿನ ಹೊರಗಡೆ ಇರುವುದರಿಂದ ಶಿವನ ಇನ್ನೊಂದು ಅವತಾರವಾದ ವೀರಭದ್ರನು ಊರನ್ನು ಕಾಪಾಡುತ್ತಾನೆ ಎಂದು ನಂಬಿಕೆ ಊರಿನ ಜನರಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವಿದ್ದು ಇದು ಕೂಡ 1000 ವರ್ಷದ ಇತಿಹಾಸವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಆಂಜನೇಯ ಸ್ವಾಮಿಯು ಊರನ್ನು ಕಾಪಾಡುವ ದೇವರು. ಹಗಲು ರಾತ್ರಿಯೂ ಊರಿನ ಕಾವಲಿಗೆ ನಿಂತಿರುತ್ತಾನೆ ಎಂಬ ನಂಬಿಕೆ ಊರಿನ ಜನರಲ್ಲಿದೆ. ಇಲ್ಲಿ ಆಂಜನೇಯ ದೇವಸ್ಥಾನದ ಜೊತೆಗೆ ಶಿವಲಿಂಗ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಅಗಸೆ ಇದೆ. ಆದುದರಿಂದ ಇದು ಊರಿನ ಮುಕ್ತಾಯ ಭಾಗವೆಂದು ಹೇಳಲಾಗುವುದು. 2017ರಲ್ಲಿ ದೇವಾಲಯದ ಪುನರ್ ನಿರ್ಮಾಣವು ಮುಕ್ತಾಯವಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಅಂದರೆ ದೇವರ ಮೂರ್ತಿಯ ಮುಂದೆ ಪಾದಗಳು ಇವೆ. ಅದರ ಜೊತೆಗೆ ಗರುಡ ಕಂಬವೂ ಇದೆ. ಅದನ್ನು ಗರುಡು ಗಂಬ ಅಥವಾ ಕಂಬ ಎಂದು ಕರೆಯುತ್ತಾರೆ. ತದನಂತರ ಈ ಊರಿನಲ್ಲಿ ಬರುವ ಇನ್ನೊಂದು ಮುಖ್ಯ ದೇವಸ್ಥಾನ ಸ್ವಯಂಭೂ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇದೊಂದು ಉದ್ಭವ ಮೂರ್ತಿಯಾಗಿದ್ದು ಇದು ಕೂಡ 1000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪ್ರತಿ ವರ್ಷ ಹಂಪೆಯ ಹುಣ್ಣಿಮೆಯ ದಿನದಂದು ಜಾತ್ರಾ ಮಹೋತ್ಸವ ಕಂಡುಬರುತ್ತದೆ. ಪ್ರತಿದಿನ ವಿಶೇಷ ಪೂಜೆ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮವೂ ಕಂಡುಬರುತ್ತದೆ. ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯಿಂದ ಯುಗಾದಿ ಅಮಾವಾಸ್ಯೆವರೆಗೂ ಸುಮಾರು 1 ತಿಂಗಳ ಕಾಲ ಶ್ರೀಶೈಲ ಪಾದಯಾತ್ರೆಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ. 1 ತಿಂಗಳ ಕಾಲದಲ್ಲಿ ಯಾವುದೇ ಸಮಯದಲ್ಲೂ ಬಂದರೂ ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ. ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ನಡೆಯುತ್ತದೆ. ಮೊದಲನೇ ದಿನದಂದು ಗುಡಿಯಲ್ಲಿ ವಿಶೇಷ ಪೂಜೆ ನಡೆಯುವುದು. ಕೊನೆಯ ದಿನದಂದು ಊರಿನಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ಸಾಯಂಕಾಲ ಸಮಯದಲ್ಲಿ ಉಚ್ಛಾಯ ಎಳೆಯುವರು. ಉಚ್ಛಾಯವನ್ನು ಹೂವಿನಿಂದ ವಿಶೇಷವಾಗಿ ಅಲಂಕರಿಸಿರುತ್ತಾರೆ. ಬೇರೆ ಕಡೆಯಿಂದ ತಂದ ಹೂವನ್ನು ತರಿಸಿ ದೇವರಿಗೆ ಉಚ್ಛಾಯವಾಗಿ ಅಲಂಕರಿಸಲಾಗುವುದು. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸಿಹಿ ನೀರಿನ ಬಾವಿ ಇದೆ. ಇದರಲ್ಲಿ ಯಾರನ್ನೂ ಕೆಳಗಡೆ ಹೋಗಲು ಬಿಡುವುದಿಲ್ಲ. ದೇವಸ್ಥಾನವು ತುಂಬ ದೊಡ್ಡದಾಗಿರುವುದರಿಂದ ಇಲ್ಲಿ ಅನೇಕ ಶುಭ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಮದುವೆ, ನಾಮಕರಣ ಹಾಗೆ ಇನ್ನಿತರ ಕೆಲವು ಶುಭ ಕಾರ್ಯಗಳನ್ನು ನಡೆಸುತ್ತಾರೆ. ಇದು ನೋಡಿ ಸ್ವಯಂಭೂ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಒಳಗಿನ ಆವರಣವಾಗಿದೆ. ತುಂಬ ವಿಶಾಲವಾದ ಆವರಣವಾಗಿದ್ದು ಯಾವುದೇ ಥರದ ಶುಭ ಕಾರ್ಯಕ್ರಮಗಳನ್ನು ನಡೆಸಲು ಇಲ್ಲಿ ಅನುಕೂಲಕರವಾಗಿದೆ. ಇಲ್ಲಿ ನೋಡಿ, ಇದು ಗುಡಿಯ ಗೋಪುರ. ಗೋಪುರದಲ್ಲಿ ಅನೇಕ ದೇವರುಗಳ ಮೂರ್ತಿಗಳನ್ನು ಕೆತ್ತಲಾಗಿದೆ, ಮಾಡಲಾಗಿದೆ. ಈ ದೇವಾಲಯದ ಆವರಣವು ಎಷ್ಟು ವಿಶಾಲವಾಗಿದೆ ಅಂದರೆ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಒಂದು ರಾತ್ರಿ ವೇಳೆ ಇಲ್ಲೇ ವಿಶ್ರಮಿಸಿದ್ದರು. ದೇವಸ್ಥಾನ ಇದು ಕೂಡ ತುಂಬ ಪುರಾತನವಾಗಿದ್ದು ಮಾರಮ್ಮ ದೇವಿ ದೇವಸ್ಥಾನವು ಊರಿನ ಕೊನೆಯ ಭಾಗದಲ್ಲಿ ಕಂಡುಬರುತ್ತದೆ. ಒಂದು ಕಡೆ ಮಾರಮ್ಮ ದೇವಿ ಹಾಗೂ ಇನ್ನೊಂದು ಕಡೆ ದುರ್ಗಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಊರಿನ ಕೊನೆಯಲ್ಲಿ ಗ್ರಾಮ ದೇವತೆಯಾಗಿ ಊರಿನ ಅಥವಾ ಗ್ರಾಮ ರಕ್ಷಣೆ ಮಾಡುವ ದೇವತೆ ಎಂಬ ನಂಬಿಕೆ ಅದರಲ್ಲಿ ಪುರಾತನ ಬಾವಿಯಿದ್ದು ಈ ಬಾವಿಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಬತ್ತುವುದಿಲ್ಲ ಎಂಬ ನಂಬಿಕೆ ಇದೆ. ತದನಂತರ ಮಂತ್ರಾಲಯಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಸವಿ ದೇವಸ್ಥಾನವು ನಿರ್ಮಾಣವಾಗಿದೆ. ಇದು ಇತ್ತೀಚಿನ ದಿನದಲ್ಲಿ ನಿರ್ಮಾಣವಾಗಿದೆ.